ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನನ್ನ ಹೊಟ್ಟೆ ಒಳಗಡೆ ಶಿಸ್ತಿತ್ತು. ಆ ಡಾಕ್ಟರ್ ತೆಗಿಲೇಬೇಕಾಗಿತ್ತು ಅಂದರು. ಮಗು ಕೂಡ ಒಳಗೆ ಇತ್ತು. ಇಲ್ಲಿ ಬಂದು ಪ್ರತಿ ವಾರ ಹೋದ್ಮೇಲೆ ಆ ಶಿಸ್ತೇ ಇರಲಿಲ್ಲ, ಕಾಂಡು ಇಲ್ಲ, ನಂಗೆ ಯಾವ ಪೇನು ಇರಲಿಲ್ಲ, ಶಿಸ್ತು. ಡಾಕ್ಟ್ರು ಮತ್ತೆ ಇಲ್ಲಿ ಬಂದು ಹರಿಸ್ಕೊಂಡು ಹೋದ್ವಿ, ಸ್ಕ್ಯಾನ್ ಮಾಡಿಸಿದ್ವಿ. ಅವ್ರು ಡಾಕ್ಟ್ರು ಕಾಣ್ತಾನೆ ಇಲ್ಲ ಅಂತಂದ್ರು. ಅದೊಂದು ಪವಾಡ ತುಂಬ ಇದೆ. ಆಮೇಲೆ ಮಗು ಕೂಡ ಆರಾಮಾಗಿತ್ತು, ಡೆಲಿವರಿ ಎಲ್ಲ ಆರಾಮಾಗಾಯಿತು ಸರ್. ರಾಯರ ದಯದಿಂದ 2ನೇ ಮಗುನು ಹೆಲ್ದಿಯಾಗಿ ಚೆನ್ನಾಗಿದೆ ಸರ್. ಅದರಿಂದ ಇವತ್ತು ಬಂದಿದ್ದೀವಿ. ಸುಮನ್ ಅಂತ, ನಾನು GKW ವಿಜಯನಗರದಿಂದ ಬರ್ತಾ ಇದ್ದೀನಿ. ಇಲ್ಲಿ ಬಂದಮೇಲೆ ನಂಗೆ ತುಂಬ ಪವಾಡಗಳೇ ನಡೆದಿದೆ ಸರ್. ನಮಗೆ ತುಂಬ ಹೆಲ್ತ್ ಇಶ್ಯೂಸ್ ಇತ್ತು ಸ್ವಲ್ಪ. ಇಲ್ಲಿ ಬಂದಮೇಲೆ ಎಲ್ಲ ಕ್ಲಿಯರ್ ಆಗಿದೆ. ಒಂದು ಗಂಡು ಮಗು ಆಗಿದೆ ನನಗೆ. ಎಲ್ಲ ದೇವರ ಪವಾಡ ಸರ್. ಆಮೇಲೆ ಬಂದಮೇಲೆ ನಾವು ಹೊಸ ಅಂಗಡಿ ಕೂಡ ಮಾಡಿದ್ದೀವಿ. ವ್ಯಾಪಾರ ಕೂಡ ಚೆನ್ನಾಗಾಗ್ತಿದೆ. ತುಂಬ ವಾರದಿಂದ ಬರ್ತಾ ಇದ್ದೀವಿ. ಮಗು ಆದಮೇಲೆ ತಿಂಗಳಿಗೆ ಒಂದ್ಸಲ ಬರ್ತಾ ಇದ್ದೀವಿ. ತುಂಬ ಪವಾಡಗಳಿದೆ. ಎಲ್ಲರೂ ಬಂದು ರಾಯರ ಆಶೀರ್ವಾದ ತೊಗೋಬೇಕು ಸರ್. ನೀವು ಎಷ್ಟು ವಾರದಿಂದ ಬರ್ತಿದ್ದೀರಮ್ಮ? ಸರ್ ಮುಂಚೆ ಪ್ರತಿ ವಾರ ಬರ್ತಿದ್ದೆ ಸರ್. ಇವಾಗ ಮಗು ಆದಮೇಲೆ ಎವ್ರಿ ಮಂತ್ ಬರ್ತಾ ಇದ್ದೀವಿ. ಇವತ್ತೇ ಬರೋಕ್ಕಾಗಿರೋದು 3 ತಿಂಗಳಿಂದ. ಬಟ್ ಎಲ್ಲ ಪವಾಡಗಳು ನಡೀತಾ ಇದೆ, ಚೆನ್ನಾಗಿದೆ. ಎಲ್ಲರೂ ಬಂದು ಒಂದ್ಸಲ ದರ್ಶನ ಮಾಡಿ ಸರ್. ರಾಯರ ಅಂದರೆ ನಂಬಿಕೆ ಸರ್. ನಾವು ಪ್ರತಿ ಹೆಜ್ಜೆ ಇಡುವಾಗಲೂ ನಾವು ಕಾನ್ಫಿಡೆನ್ಸಿಂದ ನಡೀತಾ ಇದ್ದೀವಿ. ರಾಯರಿದ್ದಾರೆ ನಮ್ಮಲ್ಲಿ ಅಂತ ಒಂದು ಕಾನ್ಫಿಡೆನ್ಸ್ ಇದೆ. ಅದರಿಂದ ಎಲ್ಲ ಚೆನ್ನಾಗಿ ನಡೀತಿದೆ ಸರ್. ಅಂದ್ಕೊಂಡಿದ್ದೆಲ್ಲ ಆಗ್ತಿದೆ. ಎಲ್ಲರೂ ಬಂದು ಆಶೀರ್ವಾದ ತಗೊಳ್ಳಿ. ಎವ್ರಿ ಡೇ ರಾಯರಿದ್ದಾರೆ ಅಷ್ಟೇ ಸರ್.